ನಿನ್ನೆ ಮಾನ್ಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರು ಅವರು ಹಣಕಾಸು ಖಾತೆ ಸಚಿವರಾಗಿ ಉಪಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿಯಾಗಿ ದಾಖಲೆಯ 16ನೇ ಬಜೆಟ್ನ ಮಂಡಿಸಿದ್ದಾರೆ. ಅವರ ಬಜೆಟ್ಟು ಕೂಡ ಒಂದು ದಾಖಲೆ. ಇನ್ನೊಂದು ದಾಖಲೆ ಅದನ್ನು ಅವರು ಸ್ವತಃ ಹೇಳ್ಕೊಂಡಿದ್ದಾರೆ 16ನೇ ಬಜೆಟ್ ಅಂತ. ಗೊತ್ತಿರೋ ದಾಖಲೆ ಅದು. ಜನರಿಗೆ ಗೊತ್ತಾಗಬೇಕಾಗಿರೋ ದಾಖಲೆ ಏನು ಅಂದರೆ, ಅತಿ ಹೆಚ್ಚು ಸಾಲ ಮಾಡಿದ ಕೀರ್ತಿಯು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸಲ್ಲುತ್ತೆ. ಇದುವರೆಗೂ ಎಷ್ಟು ಜನ ಮುಖ್ಯಮಂತ್ರಿಗಳು ಸಾಲ ಮಾಡಿದಾರೋ ಅವರೆಲ್ಲರ ಸಾಲದ ಒಟ್ಟು ಮೊತ್ತಕ್ಕಿಂತ ಜಾಸ್ತಿ ಸಾಲವನ್ನು ಒಬ್ಬರೇ ಮುಖ್ಯಮಂತ್ರಿ ಮಾಡಿದ್ದಾರೆ, ಅದು ಸಿದ್ದರಾಮಯ್ಯನವರು. ಕರ್ನಾಟಕ ದಾಖಲೆ ಅದು. ಸುಮಾರು 4 ಲಕ್ಷ ಕೋಟಿಗೂ ಹೆಚ್ಚು ಸಾಲವನ್ನು ಅವರೊಬ್ಬರೇ ಮಾಡಿದ್ದಾರೆ. ಈ ಬಾರಿ ಬಜೆಟ್ನಲ್ಲೂ ಬಜೆಟ್ನ ಪ್ರತಿಶತ 27% ಆದಾಯ ಎಲ್ಲಿಂದ ಬರುತ್ತೆ ಅಂತ ಹೇಳಿದ್ರೆ, ಅವ್ರು ಹೇಳಿರೋದು ಸಾಲದಿಂದ 27%, 19% ಅಬ್ಕಾರಿಯಿಂದ ಬಂದರೆ ಸಾಲದಿಂದ 27%. ಇದು ಸಾಲವೂ ಕೂಡ ಅವ್ರದ್ದೊಂದು ದಾಖಲೆ. ಈ ಬಾರಿಯ ಸಾಲ 1,16,170 ಕೋಟಿ. ಅಂದರೆ ಕಳೆದ ಬಾರಿಯ ಬಜೆಟ್ ಘೋಷಣೆಗಿಂತ 9,500 ಕೋಟಿ ರೂಪಾಯಿ ತೆರಿಗೆ ಸಂಗ್ರಹ ಕಡಿಮೆ ಆಗುತ್ತೆ ಅಂತ ಅವರು ಅಂದಾಜು ಮಾಡಿದ್ದಾರೆ. ಮೂಲಸೌಕರ್ಯದ ಹೂಡಿಕೆಗೆ ಉತ್ತೇಜನ ಕೊಟ್ಟಿದ್ದರೆ ತೆರಿಗೆ ಸಂಗ್ರಹ ಯಾವತ್ತೂ ಕಡಿಮೆ ಆಗ್ತಿರಲಿಲ್ಲ. ಬೆಲೆ ಏರಿಕೆಯ ನಂತರವೂ ಕೂಡ ತೆರಿಗೆ ಸಂಗ್ರಹ ಕಡಿಮೆ ಆಗಿದೆ. ಭಾಳ ಗಂಭೀರವಾಗಿ ಕಳೆದ ವರ್ಷ 3,22,000 ಕೋಟಿ ರೂಪಾಯಿನ ನಾವು ವೆಚ್ಚ ಮಾಡ್ತೀವಿ ಅಂತ ಹೇಳಿದರು. ವೆಚ್ಚ ಅಂತ ಹೇಳಿದ್ರೆ ಅದು ಕಮಿಟೆಡ್ ಎಕ್ಸ್ಪೆಂಡಿಚರ್ ಮತ್ತು ಬಂಡವಾಳ ಹೂಡಿಕೆ, ಮೂಲಸೌಕರ್ಯದ ಅಭಿವೃದ್ಧಿ ಹೂಡಿಕೆ ಸೇರಿ 3,22,000 ಕೋಟಿ ಹೇಳಿದರು. ಇದುವರೆಗೂ ಖರ್ಚಾಗಿರೋದು ಕೇವಲ 1,75,000 ಕೋಟಿ. ಮಾರ್ಚ್ 31ಕ್ಕೆ 23 ದಿನ ಇದೆ. 23 ದಿನದಲ್ಲಿ 1,46,000 ಕೋಟಿ ಖರ್ಚು ಮಾಡೋಕ್ಕೆ ಸಾಧ್ಯನಾ? ನಾನು ಅವರಿಗೆ ಕೇಳ್ತಿರುವಂಥ ಪ್ರಶ್ನೆ, ನೀವು ಇದುವರೆಗೂ ಖರ್ಚು ಮಾಡಿರೋದು ಬಜೆಟ್ನಲ್ಲಿ ಘೋಷಣೆ ಆಗಿದ ಪ್ರತಿಶತ 55% ಖರ್ಚು ಮಾಡಿದ್ದೀರಿ. ಇನ್ನು ಒಂದು ತಿಂಗಳಲ್ಲಿ ಪ್ರತಿಶತ 45 ಖರ್ಚು ಮಾಡೋಕ್ಕೆ ಸಾಧ್ಯನಾ? ಆಮೇಲೆ ಇವರು ಬಂದ ಮೇಲೆ ಯಾವ್ಯಾವ ಬೆಲೆ ಏರಿಸಿದ್ರು? ಆಸ್ತಿ ನೋಂದಣಿ ಶುಲ್ಕ 600% ಏರಿಕೆ ಮಾಡಿದ್ರು. ಪ್ರಾಪರ್ಟಿ ಗೈಡೆನ್ಸ್ ವ್ಯಾಲ್ಯೂ ಅಂದರೆ ಆಸ್ತಿ ಮಾರ್ಗದರ್ಶನ ಮೌಲ್ಯ 30% ಹೆಚ್ಚಳ ಮಾಡಿದ್ರು. ವಾಹನ ನೋಂದಣಿ ಶುಲ್ಕ 10% ಹೆಚ್ಚಳ ಮಾಡಿದ್ರು. ಆಸ್ಪತ್ರೆ ಸೇವಾ ಶುಲ್ಕ, ಹಾಸ್ಪಿಟ್ಲು ಬಿಡಲಿಲ್ಲ ಇವರು, ಅದು ಸರ್ವಿಸ್ ಸೆಕ್ಟ್ರು. ಇಲ್ಲೆಲ್ಲ ರವಿ ಪಾಟೀಲ್ ಇದ್ರಲ್ಲ, ಸರ್ವಿಸ್ ಸೆಕ್ಟ್ರು, ಅಲ್ಲಿಗೂ 5% ಸೆಸ್ ಹಾಕಿದ್ದಾರೆ. ಸರ್ಕಾರಿ ಕಾಲೇಜಿಗೂ 10% ಸೆಸ್ ಜಾಸ್ತಿ ಮಾಡಿದ್ರು ಶುಲ್ಕ. ಬೆಂಗಳೂರು ಮೆಟ್ರೋ ದರ 50% ಏರಿಕೆ ಆಯಿತು. ಎಲೆಕ್ಟ್ರಿಕ್ ವಾಹನ, ಬೇರೆ ರಾಜ್ಯಗಳು ಉತ್ತೇಜನ ಕೊಡ್ತಾ ಇದ್ದಾವೆ, ನಮ್ಮ ರಾಜ್ಯದಲ್ಲಿ ಎಲೆಕ್ಟ್ರಿಕ್ ವಾಹನ ತೆರಿಗೆನೂ 10% ಹೆಚ್ಚಳ ಮಾಡಿದ್ರು. ವಿದ್ಯುತ್ ದರ 14.5% ಹೆಚ್ಚಳ ಮಾಡಿದ್ರು. ನೀರಿನ ಸುಂಕ, ವಾಟರ್ ಟ್ಯಾಕ್ಸ್, ಅದನ್ನು 30% ಹೆಚ್ಚಳ ಮಾಡಿದ್ರು. ಪ್ರಾಪರ್ಟಿ ಟ್ಯಾಕ್ಸ್, ಆಸ್ತಿ ತೆರಿಗೆ 25% ಹೆಚ್ಚಳ ಮಾಡಿದ್ರು. ರೈತ ಬಿತ್ತನೆ ಮಾಡ್ತಕ್ಕಂಥ ಬಿತ್ತನೆ ಬೀಜದ ಬೆಲೆಯನ್ನು 60% ಹೆಚ್ಚಳ ಮಾಡಿದ್ರು. ಬಿಯರ್ ಬೆಲೆ 4 ಬಾರಿ ಜಾಸ್ತಿ ಆಯಿತು, 45%. ಹಾಲಿನ ಬೆಲೆ 15% ಹೆಚ್ಚು ಮಾಡಿದ್ರು. ಮತ್ತೂ ಹೆಚ್ಚು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮತ್ತು 5 ರೂಪಾಯಿ ಫರ್ ಲೀಟರ್ ಹೆಚ್ಚು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಪೆಟ್ರೋಲ್ ಡೀಸೆಲ್ ಮೇಲೆ 3 ರೂಪಾಯಿ ಸೆಸ್ ಹಾಕಿದ್ರು. ಇಷ್ಟೆಲ್ಲ ಆದ ನಂತರವೂ ಕೂಡ 10,000 ಕೋಟಿ ತೆರಿಗೆ ಸಂಗ್ರಹದಲ್ಲಿ ಕೋತ.
ಇಷ್ಟೆಲ್ಲ ತೆರಿಗೆ ಏರಿಸಿದ ನಂತರನೂ ನಾನು ಮುಖ್ಯಮಂತ್ರಿಗಳಿಗೆ ಕೇಳೋಕೆ ಬಯಸೋದು, ಸಾಲ ಮಾಡಿ ತುಪ್ಪ ತಿನ್ನಬೇಕು ಅನ್ನೋದು ಚಾರುವಾಕ ನೀತಿಯಾಗಿತ್ತು. ನೀವು ಸಾಲ ಮಾಡಿದ್ದೀರಿ, ತುಪ್ಪ ಯಾರಿಗೆ ಕೊಟ್ಟಿದ್ದೀರಿ? ಬೆಲೆ ಏರಿಕೆ ಬರೆಯನ್ನು ಎಲ್ಲರ ಮೇಲೂ ಹೇರಿದ್ದೀರಿ, ತುಪ್ಪ ಯಾರು ತಿಂತಾ ಇದ್ದಾರೆ ನಿಮ್ಮ ಸರ್ಕಾರದಲ್ಲಿ? ಸಾಲ ಏರಿಕೆ ಆಗ್ತಾ ಇದೆ, ತುಪ್ಪ ಯಾರು ತಿಂತಾ ಇದ್ದಾರೆ? ಭಾಳ ಗಂಭೀರವಾಗಿ ಆಲೋಚಿಸಬೇಕಾಗಿರೋದು. ಕಮಿಟೆಡ್ ಎಕ್ಸ್ಪೆಂಡಿಚರು, ಬದ್ಧತಾ ವೆಚ್ಚ 250 ಅಂದರೆ 250 ಲಕ್ಷ ಕೋಟಿ ರೂಪಾಯಿ ಏರಿಕೆಯಾಗಿದೆ. ಅಂದರೆ 2.5 ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚಿಗೆ ಆಗಿದೆ. 2.5 ಲಕ್ಷ, 250 ಲಕ್ಷ ಇದೆ, 2.5 ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚಳ ಆಗಿದೆ ಬದ್ಧತಾ ವೆಚ್ಚ. ಇದನ್ನು ಯಾವ ಆರ್ಥಿಕ ತಜ್ಞರು ಸಮರ್ಥನೆ ಮಾಡಲಿಕ್ಕಾಗತ್ತೆ? ಇನ್ನು ಈ ಬಾರಿ ಬಜೆಟ್ನಲ್ಲಿ ಕೆಲವರಿಗೆ ಖುಷಿಯಾಗಿದೆ. ನಾನು AICC ಅಧ್ಯಕ್ಷರಿಗೆ ಮತ್ತು KPCC ಅಧ್ಯಕ್ಷರಿಗೆ ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ, ಇದು ಕಾಂಗ್ರೆಸ್ ಬಜೆಟ್ಟೋ ಮುಸ್ಲಿಂ ಲೀಗ್ ಬಜೆಟ್ಟೋ? ಬಹುಶಃ ಜಿನ್ನಾ ಆತ್ಮ ಭಾಳ ಖುಷಿ ಪಡ್ತಿರ್ಬೋದು, ಅಥವಾ ಜಿನ್ನಾ ಆತ್ಮವೇ ಇವರಿಗೆ ಪ್ರಚೋದನೆ ಕೊಟ್ಟಿರ್ಬೋದು ಅನ್ಸುತ್ತೆ ಸಿದ್ದರಾಮಯ್ಯನವರಿಗೆ. ಯಾಕೆಂದರೆ ನೋಡಿ, ಸರ್ಕಾರಿ ಗುತ್ತಿಗೆಯಲ್ಲಿ ಮೀಸಲಾತಿ ಸಂವಿಧಾನದ ಆರ್ಟಿಕಲ್ 15 ಮತ್ತು ಆರ್ಟಿಕಲ್ 42 SC/ST ಮೀಸಲಾತಿಯನ್ನು ಸಮರ್ಥಿಸುತ್ತೆ. ಮತೀಯ ಆಧಾರಿತ ಮೀಸಲಾತಿಯನ್ನು ಸಂವಿಧಾನ ಒಪ್ಪಲಿಲ್ಲ. ಮೀಸಲಾತಿ ಕೊಡೋ ಸಂದರ್ಭದಲ್ಲಿ ಮತೀಯ ಆಧಾರಿತ ಮೀಸಲಾತಿಯ ಬೇಡಿಕೆಯನ್ನು, ಅಂದರೆ ರಿಲಿಜಿಯಸ್ಟ್ ಬೇಸ್ಡ್ ರಿಸರ್ವೇಷನ್ನ ಕೆಲವರು ಡಿಮಾಂಡ್ ಮಾಡಿದ್ರು. ಬ್ರಿಟಿಷರ ಕಾಲದಲ್ಲಿ ಇತ್ತು, ಕೊಡಬೇಕು ಅಂಥೇಳಿ. ಭಾಳ ಸ್ಪಷ್ಟವಾಗಿ ಸಂವಿಧಾನ ರಚನಾ ಸಭೆ ನಿರಾಕರಿಸ್ತು, ಕಾರಣನೂ ಕೊಡ್ತು. ನೀವು ಮತೀಯ ಆಧಾರದಲ್ಲಿ ದೇಶ ಒಡೆದ್ರಿ, ನಿಮ್ಮ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಬದುಕೋಕ್ಕಾಗಲ್ಲ ಅಂತ ಬೇರೆ ದೇಶ ತಗೊಂಡ್ರಿ, ಮತ್ತೆ ಮತೀಯ ಆಧಾರದ ಮೀಸಲಾತಿ ಕೇಳ್ತಾ ಇದ್ದೀರಿ ಅಂತ ಹೇಳಿದ್ರೆ ಅದು ಅರ್ಥಹೀನ ಅಂಥೇಳಿ ಭಾಳ ಸ್ಪಷ್ಟವಾಗಿ ನಿರಾಕರಿಸಿದರು. ಇವರು ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ಮತ್ತೆ ಮತೀಯ ಆಧಾರಿತ ಮೀಸಲಾತಿ ಘೋಷಣೆ ಮಾಡಿ ಅದರ ಮುಂದುವರಿಕೆ ಭಾಗವಾಗಿ ಗುತ್ತಿಗೆದಾರರಲ್ಲೂ 2 ಕೋಟಿಯವರೆಗೆ ಸರ್ಕಾರಿ ಗುತ್ತಿಗೆಯಲ್ಲೂ ಮುಸಲ್ಮಾನರಿಗೆ ಮೀಸಲಾತಿ ಕೊಡಲಿಕ್ಕೆ ಘೋಷಣೆ ಮಾಡಿದ್ದಾರೆ. ಇದು ಕಾಂಗ್ರೆಸ್ನ ಕಮ್ಯುನಲ್ ಪೊಲಿಟಿಕ್ಸ್ನ ತೋರಿಸುತ್ತೆ, ಕೋಮುವಾದಿ ರಾಜಕಾರಣವನ್ನು ತೋರಿಸುತ್ತೆ. ಅದಕ್ಕೆ ನಾನು ಹೇಳಿದೆ, ಇದು ಮುಸ್ಲಿಂ ಲೀಗ್ ಬಜೆಟ್ಟೋ ಕಾಂಗ್ರೆಸ್ ಬಜೆಟ್ಟೋ ಅಂಥೇಳಿ. ಮುಸ್ಲಿಮರ ಸರಳ ಮದುವೆಗೆ 50,000. ಯಾಕೆ? ಓಟ್ ತಗೊಳ್ಬೇಕಾದ್ರೆ ಮಾತ್ರ ನಿಮಗೆ ಹಿಂದೂ ಬೇಕಾ? ನಾನು ಹಿಂದೂ ಅಲ್ವಾ ಅಂತ ಹೇಳ್ತಾ ಇದ್ರಿ.